ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿಃ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. 2025ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. ಈ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಒಳ್ಳೆಯ ಸದ್ಗುಣಗಳು ಹಾಗೂ ಹಣದ ಯೋಗ ಭಾಳ ಚೆನ್ನಾಗಿದೆ. ಕಾರಣ ಏನಪ್ಪ ಅಂದರೆ, ಸರ್ಕಾರದ ಯಾವುದಾದರೂ ಯೋಜನೆಗಳಲ್ಲಿ ಪಾಲುದಾರಿಕೆಗಳು ದೊರಕಿಸಿಕೊಳ್ಳುವಂಥ ಯೋಗ ಇದೆ. ಒಂದು ಪಾರ್ಟ್ನರ್ಶಿಪ್ ಇದೆ ಸರ್ಕಾರದಲ್ಲಿ, ಅದನ್ನು ಸರಿಯಾಗಿ ಬಳಸಿಕೊಳ್ಳುವ ಉನ್ನತವಾದ ಒಂದು ಸ್ಥಾನಮಾನಕ್ಕೆ ಬಂದುಬಿಡ್ತೀರಿ ನೀವೆಲ್ಲ. ಸರ್ಕಾರಕ್ಕೆ ಅವಶ್ಯಕವಾದ ವಸ್ತುಗಳನ್ನು ವಿತರಿಸುವಂತಹ ವ್ಯವಹಾರಗಳಲ್ಲಿ ನಿಮಗೆ ಸಿಗ್ತದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತದೆ, ಅದನ್ನು ಅಲ್ಲಿ ಪರಿಹಾರ ಮಾಡಿಕೊಳ್ಳಿ. ಉದ್ಯೋಗದಲ್ಲಿ ಗೌರವದಿಂದ ನಡೆಸಿಕೊಳ್ಳುತ್ತಾರೆ. ಪತಿ ಪುತ್ರರಿಗೆ ಹೆಚ್ಚು ಅನುಕೂಲಗಳಾಗುವಂಥ ಭಾಳ ಚೆನ್ನಾಗಿದೆ. ಕುಜನ ಅನುಗ್ರಹದಿಂದ ಭೂಮಿ ಮನೆ ಆಸ್ತಿಗಳನ್ನು ಸಂಪಾದನೆ ಮಾಡುವಂಥವು ಚೆನ್ನಾಗಿದೆ. ಉದ್ಯೋಗದಲ್ಲಿ ಬಡ್ತಿಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಈ ತಿಂಗಳಲ್ಲಿ ಮನಸ್ಸಿಗೆ ಒಳ್ಳೆಯ ಶಾಂತಿ ಚೆನ್ನಾಗಿರ್ತದೆ. ಮತ್ತು ವಿಪರೀತವಾಗಿ ಆಸ್ತಿಯ ಮೇಲೆ ಸಾಲ ಮಾಡೋಕ್ಕೆ ಹೋಗಬೇಡಿ, ಸಾಲ ಮಾಡಿ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಆಸ್ತಿಯ ಮೇಲೆ ಯಾರಿಗೂ ಸಾಲವನ್ನು ಕೊಡೋಕ್ಕೆ ಹೋಗಬೇಡಿ. ಮತ್ತು ಅವ್ಯವಹಾರಗಳಿಂದ ಉದ್ಯೋಗ ತೊಂದರೆಗಳಾಗ್ತದೆ. ಅವ್ಯವಹಾರ ಉದ್ಯೋಗದಲ್ಲಿ ನಿಮಗೆ ಏನು ಒಪ್ಪಿಸಿರ್ತಾರೋ ಅಷ್ಟು ಮಾತ್ರ ಮಾಡಿ. ನಿಮ್ಮದೇ ಬುದ್ಧಿ ಮಾತು ಕೆಟ್ಟ ಬುದ್ಧಿಗಳನ್ನು ಉದ್ಯೋಗದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಮತ್ತು ಬುಧನ ಅನುಗ್ರಹ ಭಾಳ ಚೆನ್ನಾಗಿದೆ. ಯಾಕೆಂದರೆ ಆಟೋಮೆಟಿಕ್ಲಿ ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಬುಧ ಚೆನ್ನಾಗಿದೆ ಏನಪ್ಪ ಅಂದರೆ ಧನಯೋಗಗಳು ಬರ್ತಾನೆ ಇರುತ್ತೆ, ಎಲ್ಲೋ ಅನುಕೂಲ ಆಗ್ತದೆ. ಮತ್ತು ಉದ್ಯೋಗದಲ್ಲಿ ವಿಶಿಷ್ಟ ಸ್ಥಾನಮಾನಗಳು ಲಭ್ಯವಾಗ್ತದೆ. ಅದಕ್ಕೆ ಪರೀಕ್ಷೆ ಕಾಲ ಹೇಳೋದು. ನಿಮ್ಮ ಉದ್ಯೋಗದ ಬಡ್ತಿ ಬರಬೇಕಾದ್ರೆ, ಅಧಿಕಾರ ಬರಬೇಕಾದ್ರೆ ನಿಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾರೆ. ಹಾಗಾಗಿ ಅವ್ಯವಹಾರ ಮಾಡೋಕ್ಕೆ ಹೋಗಬೇಡಿ. ಏನು ಸತ್ಯವೋ ಏನು ಧರ್ಮವೋ ಅದು ಮಾತ್ರ ಮಾಡ್ಕೊಂಡು ಹೋಗಿ ಅಂತ ಹೇಳೋ ವಿಚಾರ. ಮತ್ತು ವ್ಯಾಪಾರಿಗಳಿಗಂದು ಅಧಿಕ ಧನ ಲಾಭಗಳಾಗುವಂತಹದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಒಪ್ಪಂದಗಳಾಗ್ತದೆ. ಸೊ ಅದನ್ನು ಮಾಡ್ಕೊಳ್ಳಿ, ಭಾಳ ಒಳ್ಳೆಯದಾಗ್ತದೆ. ನಿಮ್ಮ ಆಲಸ್ಯತನ ಮಾಡೋಕ್ಕೆ ಹೋಗಬೇಡಿ, ದುಡುಕತನ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ಬಿಡಬೇಕಾಗ್ತದೆ. ಮತ್ತು ತಾಯಿಯ ಆಸ್ತಿಯೂ ಲಭ್ಯವಾಗ್ತದೆ. ತಾಯಿನೂ ಸಹ ಅವರ ಆಸ್ತಿ ನಿಮ್ಗೆ ಕೊಡ್ತಾರೆ. ಧಾರ್ಮಿಕ ಕೆಲಸಗಳನ್ನು ಮಾಡುವಂಥ ಚಾನ್ಸಸ್ ಇದೆ, ತಪ್ಪದೇ ಮಾಡಬೇಕು ಕುಂಭರಾಶಿಯವರು. ನಿಮ್ಮ ಮಕ್ಕಳಲ್ಲಿ ಅಭಿವೃದ್ಧಿನ ವಿಶೇಷವಾಗಿ ಕಾಣ್ತೀರಿ. ಹಾಗೂ ಹೊಸ ಉದ್ಯೋಗಗಳೇನೋ ಬೇಕು ಅಂದರೆ ಉದ್ಯೋಗ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿದೆ. ಸೊ ಕುಂಭರಾಶಿಯವರು ಗುರುವಿನ ಅನುಗ್ರಹ ಒಳ್ಳೆಯ ಫಲ ಕೊಡ್ತದೆ. ಕಾರಣ ಏನಪ್ಪ ಅಂದರೆ, ಗುರುವಿನ ಅನುಗ್ರಹದಿಂದ ಆಸ್ತಿವಂತರಾಗಿ ಸದ್ಗುಣವಂತರಾಗಿ. ನೋಡಿ, ದುಡ್ಡು ಬಂದು ಗೌರವ ಬರೋದು ಭಾಳ ಕಡಿಮೆ. ಯಾವುದೇ ವ್ಯಕ್ತಿಗೆ ಅಷ್ಟೇ. ದುಡ್ಡು ಬಂದು ಅಹಂಕಾರಗಳು ಬಂದುಬಿಡ್ತದೆ, ಅಹಂಭಾವಗಳೆಲ್ಲ ಬಂದ್ಬಿಡ್ತದೆ. ನೀವು ಅದನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದೀನಿ, ಅಷ್ಟೇ, ಇನ್ನೇನಿಲ್ಲ. ಯಾಕೆಂದರೆ ಸದ್ಗುಣ ಒಳ್ಳೆ ಗುಣ ದೇವರು ಕೊಟ್ಟಾಗ. ಯಾಕೆಂದರೆ ಗುರು ಚೆನ್ನಾಗಿದ್ದಾನಪ್ಪ ಅಂದರೆ ಒಳ್ಳೆ ಸದ್ಗುಣ ಬರ್ತದೆ, ಧರ್ಮದ ಬುದ್ಧಿ ಬರ್ತದೆ, ಮತ್ತು ಒಳ್ಳೆ ಯೋಗ್ಯ ಸಂಘಗಳಾಗ್ತದೆ, ಮತ್ತು ಎಲ್ಲ ಕಡೆ ಗೌರವ ಸಿಗುತ್ತದೆ. ಹಾಗಾಗಿ ಆ ಗುರು ಬಂದಾಗ ಈ ಫಲವನ್ನು ಇಟ್ಕೊಳ್ಳಿ. ನೀವೆಲ್ಲ ಯಾವಾಗ ಸಿಗೋದಿಲ್ಲ. ಇದು ಒಳ್ಳೆ ಕಾಲ ಬರೋದು ಕಡಿಮೆ, ಕೆಟ್ಟ ಕಾಲ ಜಾಸ್ತಿ ಬರುತ್ತೆ. ಗುರು ಚೆನ್ನಾಗಿದ್ದಾನೆ, ಈಗ ಆದಷ್ಟು ಒಳ್ಳೆ ಫಲವನ್ನು ತಗೊಳ್ಳಿ. ಮತ್ತು ವಿವಾಹಕ್ಕೆ ಯಾರನ್ನು ಪ್ರಯತ್ನ ಪಟ್ಟರೆ ಅನುಕೂಲ ಆಗ್ತದೆ. ಪ್ರಾರಂಭ ಆಗಿದೆ. ಈಗ ಸರಿಯಾದ ವಿವಾಹ ಮಾಡ್ಕೊಳ್ಳಿ. ಏಕೆಂದರೆ ಹೆಂಗಂದ್ರಂಗೆ ಈಗ ಸಿಕ್ತಪ್ಪ ನಂಗೆ ಆಗಲಿ ಅಂತ ಯಾವುದೋ ಇದೆಲ್ಲ ವಿವಾಹಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಪ್ರೇಮ ಪ್ರಸಂಗಗಳು ಭಾಳ ತೊಂದರೆಗಳಾಗ್ತದೆ ನಿಮಗೆ. ಲವ್ ಮ್ಯಾರೇಜೆಲ್ಲ ಭಾಳ ಕಷ್ಟಗಳಾಗ್ತದೆ. ಸರಿಯಾಗಿ ಜಾತಕವನ್ನು ಪರಿಶೀಲನೆ ಮಾಡಿ ವಧು ಬರೋದು 10 ಸಲ ಯೋಚನೆ ಮಾಡಿ ಮುಂದೆ ಏನಾಗ್ತದೆ, ಮುಂದೆ ಗಂಡಿನ ವಿಚಾರ ಹೆಣ್ಣಿನ ವಿಚಾರ ತಿಳ್ಕೊಂಡು ಮದುವೆ ಮಾಡಿಕೊಳ್ಳಿ. ಕಾರಣ ಏನಪ್ಪ ಅಂದರೆ ಶನಿ ರಾಹು ಸಂಧಿ, 7ನೇ ಮನೆಗೆ ಶುಕ್ರ ಕೇತು, ನಂಬಿಕೆ ದ್ರೋಹ ಆಗ್ತದೆ ವಿವಾಹ ಜೀವನಗಳಲ್ಲಿ. ಹಾಗಾಗಿ ಸರಿಯಾದ ವಧುವರರನ್ನು ಆಯ್ಕೆ ಮಾಡ್ಕೋಬೇಕು. ಇದೇ ಮೇಯ್ನ್ ಪ್ರಾಬ್ಲಮ್ ನಿಮಗೆ. ಸರಿಯಾದ ಈ ಜೀವನವನ್ನು ಇಲ್ಲಿ ಈ ಒಂದು ಬೇಸ್ಮೆಂಟ್ ಭಾಳ ಚೆನ್ನಾಗಿರಬೇಕು. ಸರಿಯಾಗಿರತಕ್ಕಂತಹ ಒಂದು ವಧುವರನ್ನು ಆಯ್ಕೆ ಮಾಡಿಕೊಳ್ಳಿ. ಆತುರ ನಿರ್ಧಾರ ಮಾಡಿಕೊಂಡ್ರೆ ವಿವಾಹ ಜೀವನ ಭಾಳ ಕಷ್ಟ ಆಗ್ತದೆ, ಭಾಳ ದಿನ ಬಾಳೋದಿಲ್ಲ ನಿಮಗೆ. ಹಾಗೆ ಪ್ರೇಮ ವಿವಾಹಗಳಂತೂ ತೊಂದರೆಗಳಾಗೇ ಆಗ್ತದೆ. ಮತ್ತು ಪತಿ ಪತ್ನಿಯರಲ್ಲಿ ಸಹ ಬಹಳ ತಾಳ್ಮೆಯಿಂದ ಜೀವನಿಸಬೇಕು. ಮನೆಯೊಳ ದಂಪತಿಗಳು ಮದುವೆ ಆಗಿರೋರು ಸ್ವಲ್ಪ ಆದಷ್ಟು ಕೋಪ ತಾಪವನ್ನು ಕಮ್ಮಿ ಮಾಡ್ಕೊಳ್ಳಿ. ನೀವಾಗಲಿ ಸತಿಯಾಗಲಿ ಪತಿಯಾಗಲಿ ಏನೇ ಮಾತಾಡಬೇಕಾದ್ರೆ ಒಂದು ಯೋಚನೆ ಮಾಡಿರಿ. ಮಾತಿಗೆ ಮಾತು ಕೊಟ್ಟರೆ ಬಹಳ ದೊಡ್ಡ ಪ್ರಾಬ್ಲಮ್ ಅನುಭವಿಸ್ಕೊತೀರ ನೀವೆಲ್ಲ. ಆದಷ್ಟು ಅವಾಯ್ಡ್ ಆಗಿರಿ. ಅದು ಬಿಟ್ಟು ನೋಡಿ, ಬೇರೆ ವಿಚಾರ ಚೆನ್ನಾಗಿದೆ. ವಸ್ತ್ರಾಭರಣ ಕೊಂಡುಕೊಳ್ಳುವಂಥದ್ದು, ಮನೆಗೆ ಆಸ್ತಿ ಸಂಪಾದನೆ ಮಾಡೋದು ಕೊಟ್ಟಿದ್ದಾನೆ. ಆರೋಗ್ಯ ವಿಚಾರದಲ್ಲಿ ವೀರ್ಯಾಣುಗಳ ತೊಂದರೆಗಳಾಗ್ತದೆ. ಸ್ವಲ್ಪ
ಒಂದು ಲೈಂಗಿಕ ಸುಖ ಬಹಳ ಕಷ್ಟ ಆಗ್ತದೆ. ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಯಾಕೆ ಮನಸ್ಸು ಸ್ಥಿರವಾಗಿ ಇಟ್ಕೊಳ್ಳಿ. ಸರಿಯಾಗಿಟ್ಟರೆ ಪತಿ ಜೀವನ ಭಾಳ ಚೆನ್ನಾಗಿರ್ತದೆ. ಸುಮ್ಮನೆ ಯಾವುದೋ ಸಣ್ಣ ಪುಟ್ಟ ದೊಡ್ಡ ದೊಡ್ಡ ವಿಚಾರಗಳನ್ನು ತೊಂದರೆ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಮತ್ತು ಮೂತ್ರಪಿಂಡ ಸಮಸ್ಯೆಗಳು ಕಾಣ್ತದೆ. ಮತ್ತು ಮಧುಮೇಹ, ಶುಗರ್ ಪ್ರಾಬ್ಲಮ್ ಆಗೋಂಥದ್ದು, ಕಣ್ಣಿನಲ್ಲಿ ಆರೋಗ್ಯದ ಪ್ರಾರಂಭವಾಗೋದು, ಇವೆಲ್ಲ ತೊಂದರೆಗಳಾಗ್ತದೆ. ಹಾಗಾಗಿ ಹುಷಾರಾಗಿರಬೇಕಾಗ್ತದೆ. ಕುಟುಂಬದಲ್ಲಿ ನೆಮ್ಮದಿ ಕಡಿಮೆ ಸ್ವಲ್ಪ ಈ ತಿಂಗಳಲ್ಲಿ ನೋಡ್ಕೊಂಡು ಹೋಗಬೇಕಾಗ್ತದೆ. ಮತ್ತು ಕೆಲವು ದುಡ್ಡುಗಳೇನಪ್ಪ ಅಂದರೆ ಅನ್ಯಾಯ ಮಾರಿಂದ ದುಡ್ಡುಗಳು ಬಂದುಬಿಡ್ತದೆ. ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯ ಮಾಡಿರಿ. ಮತ್ತು ಬೇಕಾದ ಸಂಪಾದನೆ ಆಗ್ತದೆ, ಬಟ್ ಅಷ್ಟೇ ಖರ್ಚು ಇರ್ತದೆ ವ್ಯಯಸ್ಥಾನಕ್ಕೆ. ಹಾಗಾಗಿ ಆ ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾವನ್ನು ವಹಿಸ್ಕೊಂಡ್ರೆ ಒಳ್ಳೆಯದು. ಯಾರು ಹೆಚ್ಚು ಶ್ರಮ ಹಾಕಿ ನ್ಯಾಯದಿಂದ ಧರ್ಮದಿಂದ ಸಂಪಾದನೆ ಮಾಡ್ತೀರೋ ಅಂತಹ ಕುಂಭರಾಶಿಯವರಿಗೆ ಮುಂದೆ ಬಹಳ ಶುಭ ಫಲ ಕಾಯ್ತಾ ಇದೆ. ಬಹಳ ಶುಭ ಫಲ ಧರ್ಮದಿಂದಿದ್ದವರಿಗೆ. ಮತ್ತು ಆದಷ್ಟು ದುಡ್ಡು ಕಾಸು ಕೊಡಬೇಕಾದ್ರೆ ಸಾಲವನ್ನು ಕೊಡೋದು ಬೇಡ, ಶ್ಯೂರಿಟಿ ಕೊಡೋದು ಬೇಡ. ಅದರಲ್ಲಿ ನಂಬಿಕೆ ದೊಡ್ಡಾಗ್ಬಿಡ್ತದೆ. ಧರ್ಮ ಮಾರ್ಗದಿಂದ ಇದ್ದರೆ ಹಣ ಅನಾಯಾಸವಾಗಿ ನಿಮ್ಮ ಖಜಾನೆ ಸೇರ್ತದೆ. ಧರ್ಮ ಮಾರ್ಗದಿಂದ ಇರಬೇಕು. ಧರ್ಮ ಬಿಟ್ಟು ನಾವು ಮಾಡ್ತೀವಿ ಅಂದರೆ ಬರೆದಾಗ ದುಡ್ಡೆಲ್ಲ ಕೆಟ್ಟಕ್ಕೆ ಖರ್ಚಾಗ್ತದೆ. ಹಾಗಾಗಿ ಧರ್ಮದ ಯಾರು ಸಂಪಾದನೆ ಮಾಡ್ಕೊತೀರೋ ಅಂಥವರಿಗೆ ಭಾಳ ಅನುಕೂಲವಾಗ್ತದೆ. ವಿಶೇಷವಾಗಿ ನಿಮಗೆ ತೊಂದರೆಗಳಾಗತಕ್ಕಂತಹದ್ದು ರವಿಯ ಅನುಗ್ರಹದಿಂದ. ಆ ರವಿಯ ಅನುಗ್ರಹ ಚೆನ್ನಾಗಿಲ್ಲ ನಿಮ್ಮ ಮೇಲೆ. ಆ ರವಿ ಶಾಂತಿಯನ್ನು ಮಾಡಿಕೊಡಿ, ಸೂರ್ಯ ಶಾಂತಿಯನ್ನು ಮಾಡಿಕೊಡಿ, ಸೂರ್ಯ ದರ್ಶನವನ್ನು ಮಾಡಿಕೊಡ್ರಿ, ಸೂರ್ಯ ನಮಸ್ಕಾರ ಮಾಡಿರಿ. ಸೂರ್ಯ ಸಂಬಂಧಪಟ್ಟಂತಹ ಗೋಧಿದ ಅಥವಾ ರವೆಯನ್ನು ದಾನ ಕೊಡುವಂತಹದ್ದು, ಸೂರ್ಯನಾರಾಯಣ ಪ್ರಾರ್ಥನೆ ಮಾಡುವಂಥದ್ದು, ಸೂರ್ಯನ ದ್ವಾದಶಿ ನಾಮಗಳನ್ನ ಹೇಳುವಂತಹದ್ದು ಯಾರು ಮಾಡ್ತೀರಿ ಅಂಥ ರವಿ ದೋಷದಿಂದ ಎಲ್ಲ ಕಷ್ಟ ಪರಿಹಾರವಾಗ್ತದೆ. ಆರೋಗ್ಯ ಇಂಪ್ರೂವ್ಮೆಂಟ್ ಇರ್ತದೆ. ಮುಖ್ಯವಾಗಿ ಕಣ್ಣಿಗೆ ಸಂಬಂಧಪಟ್ಟಿದ್ದು, ತಲೆಗೆ ಸಂಬಂಧಪಟ್ಟಿದ್ದರೆ ರವಿ ಭಾಳ ಎಚ್ಚರ ವಹಿಸ್ಬೇಕು. ನೀವೆಲ್ಲ ಭಾಳ ತೊಂದರೆಗಳಾಗ್ಬಿಡ್ತಾರೆ ರವಿ ಕಡೆಯಿಂದ. ಹಾಗಾಗಿ ರವಿ ಅನುಗ್ರಹಕ್ಕಾಗಿ ವಿಶೇಷವಾಗಿ ಸೂರ್ಯನಾರಾಯಣ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಸೂರ್ಯ ನಮಸ್ಕಾರವನ್ನು ಮಾಡಿ, ರವೆಯನ್ನು ದಾನ ಕೊಡಿ. ಎಲ್ಲ ಕಷ್ಟ ಪರಿಹಾರವಾಗಿ ಶುಭದಿಂದ ಇರ್ಬೋದು. ಹಾಗೂ ನಿಮ್ಮ ಪತಿ ಪತ್ನಿಯರ ಒಂದು ವೈಮನಸ್ಸುಗಳ ಪರಿಹಾರವಾಗ್ತದೆ. ಹಾಗಾಗಿ ರವಿ ಶಾಂತಿಯನ್ನು ತಪ್ಪದೆ ಮಾಡಿಕೊಳ್ಳಿ. ನಮಸ್ಕಾರಗಳು.